ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿವತ್ತು ಮಾತಾಡ್ತಾ ಇರುವಂತಹ ಟಾಪಿಕ್ಕು ಬಂದುಬಿಟ್ಟು ಪ್ರೆಗ್ನೆನ್ಸಿ ಬಗ್ಗೆ. ನಾನು ತುಂಬ ದಿನಗಳಿಂದ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂದರೆ ನಾನು ಪ್ರೆಗ್ನೆನ್ಸಿ ಸಿಕ್ನೆಸ್ಸಿಂದ ಆ್ಯಕ್ಚುಲಿ ನನ್ನ ಕೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಗರ್ಲ್ ಬೇಬಿ, ಬಾಯ್ ಬೇಬಿ, ಮತ್ತು ಯಾವ ಸೈಡ್ ಇದ್ದರೆ ಗರ್ಲ್ ಬೇಬಿ, ಯಾವ ಸೈಡ್ ಇದ್ದರೆ ಬಾಯ್ ಬೇಬಿ, ಮತ್ತು ಹಾರ್ಟ್ ಬಿಟ್ ಫೆಟಲ್ ರೇಟ್ ಆಗಿರ್ಬೋದು ಅಥವಾ ಇದು ಪ್ಲಾಸೆಂಟ ಪೊಸಿಷನ್ ಆಗಿರ್ಬೋದು, ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಬನ್ನಿ, ನಾನು ರಿಪೋರ್ಟ್ಸ್ನ ತೋರಿಸ್ತೀನಿ. ಫಸ್ಟ್ ನಾನು ನನ್ನ ಮಗನ, ನನಗೆ ಆಲ್ರೆಡಿ 2 years ಬೇಬಿ ಇದ್ದಾನೆ, ಅವನದು ರಿಪೋರ್ಟ್ಸ್ ತೋರಿಸ್ತೀನಿ. ಬಾಯ್ ಬೇಬಿ ಅಂದರೆ ಫೆಟಲ್ ರೇಟ್ ಆಗಿರ್ಬೋದು ಅಥವಾ ಪ್ಲಾಸೆಂಟ ಪೊಸಿಷನ್ ಆಗಿರ್ಬೋದು, ಯಾವ ರೀತಿ ಇರುತ್ತೆ ಮತ್ತು ಸಿಮ್ಟಮ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಬನ್ನಿ. ನೋಡಿ ಫ್ರೆಂಡ್ಸ್, ಇದೆ ನನ್ನ ಫೈಲ್. ಆ್ಯಕ್ಚುಲಿ ಜೀವಿಕಾ ಹಾಸ್ಪಿಟಲಲ್ಲಿ ನಾನು ತೋರಿಸ್ಕೊಂಡಿದ್ದು. ಇದು ಬಂದುಬಿಟ್ಟು ಕಾರ್ತಿಕ್ ನಗರಲ್ಲಿ ಬರುತ್ತೆ, ಬ್ಯಾಂಗ್ಳೂರು. ನನ್ನ ನೇಮ್ ಬಂದುಬಿಟ್ಟು ಭಾಗ್ಯ KV. ನಿಮ್ಗೆ ನೋಡ್ತಾ ಇದೆ ಅಂತ ಅಂದ್ಕೊಳ್ತೀನಿ ಯಾವ ಇಯರಲ್ಲಿ ನಾನು ಆಸ್ಪತ್ರೆಗೆ ತೋರಿಸ್ಕೊಂಡಿರುವಂಥದ್ದು ಅಂತ. ಆ್ಯಂಡ್ ಬನ್ನಿ, ನಾನು ಫೈಲ್ ಓಪನ್ ಮಾಡ್ತೀನಿ. ಫೈಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ಕಾಣಿಸುತ್ತೆ ಯಾವ್ಯಾವ ವೀಕಲ್ಲಿ ಏನೇನು ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಕೂಡ ಪ್ರತಿಯೊಂದನ್ನು ಬರೆದಿದ್ದಾರೆ. 6 to 8 ವೀಕ್ಸಲ್ಲಿ EP ಸ್ಕ್ಯಾನ್ ಅಂತ ಮಾಡಿಸ್ಬೇಕಾಗತ್ತೆ. ಅಂದರೆ ಬೇಬಿದು ಹಾರ್ಟ್ ಬೀಟ್ ಬಂದಿದೆಯಲ್ವ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. 11 to 13 ವೀಕ್ಸಲ್ಲಿ NT ಸ್ಕ್ಯಾನ್ ಅಂತ ಮಾಡ್ತಾರೆ. ಅಂದರೆ ಲೈಕ್ 3 months ಕಂಪ್ಲೀಟ್ ಆಗಿರುತ್ತೆ, ಆ ಮೂಮೆಂಟಲ್ಲಿ NT ಸ್ಕ್ಯಾನ್ ಅಂತ ಮಾಡ್ತಾರೆ. ಮತ್ತು ನಮ್ಮ ಬೇಬಿನಲ್ಲಿ ಏನಾದರೂ ಮೈನರ್ ಏನಾದರೂ ಇಶ್ಯೂಸ್ ಇದೆ ಅನ್ನೋಂಗಿದ್ರೆ ಡಬಮಾಕರ ಟೆಸ್ಟ್ ಅಂತ ಹೇಳ್ಬಿಟ್ಟು ಮಾಡಿಸ್ಬೇಕಾಗತ್ತೆ. ಆ್ಯಂಡ್ 18 to 20 ವೀಕ್ಸಲ್ಲಿ ಅನಮಲೈಸ್ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು, ಇದು ಬಂದುಬಿಟ್ಟು ಇದ್ರ ಜೊತೆ TT ಇಂಜೆಕ್ಷನ್ ಇದೆ ನಂದು. ಫಸ್ಟ್ TT ಇಂಜೆಕ್ಷನ್ನು ಅಂದರೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ 2 ಇಂಜೆಕ್ಷನ್ ಬರುತ್ತೆ. 5th ಮಂತಲ್ಲಿ ಒಂದು ಹಾಕ್ತಾರೆ ಅಗೇನ್, ಮತ್ತು 7 monthsಲ್ಲೇನೋ ಒಂದು ಹಾಕ್ತಾರೆ. ಆ್ಯಂಡ್ 24 to 20 ವೀಕ್ಸಲ್ಲಿ ಇದು ಬಂದುಬಿಟ್ಟು ಸ್ಕ್ಯಾನ್ ಅಲ್ಲ, ಇದು ಬ್ಲಡ್ ಟೆಸ್ಟ್ ಆ್ಯಕ್ಚುಲಿ. HB ಲೆವೆಲು, ಪ್ಲೇಟ್ಲೆಟ್ಸು, FBS, HIV ಈ ಥರ, ಮತ್ತು ಸೆಕೆಂಡ್ TT ಇಂಜೆಕ್ಷನ್ನು, ಮತ್ತು 30 to 36 ವೀಕಲ್ಲಿ ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಮತ್ತು ಫೈನಲಿ 37 to 41 ವೀಕ್ಸಲ್ಲಿ ಡೆಲಿವರಿ ಇದೆ. ಆ್ಯಂಡ್ ಬನ್ನಿ ನೆಕ್ಸ್ಟ್ ಪೇಜ್ ಹೋಗೋಣ ನಾವು. ನೋಡ್ತಾ ಇದ್ದೀರಲ್ವಾ ನೀವು, ಇಲ್ಲೇ ನೋಡಿ ನಂದು ಅಂದರೆ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ. ನಂದು ಲಾಸ್ಟ್ ಪೀರಿಯಡ್ಸ್ ಡೇಟ್ ಬಂದುಬಿಟ್ಟು 26/8/21 ಮತ್ತು ನನ್ನದು ಡೆಲಿವರಿ ಡೇಟ್ ಬಂದುಬಿಟ್ಟು 2/6/22 ಕೊಟ್ಟಿದ್ದರು. ಆದರೆ ನನಗೆ ಬೇಗನೆ ಡೆಲಿವರಿ ಆಯಿತು. ನಮ್ಮ ಕಡೆ ಹೇಳ್ತಾರೆ ಬೇಗ ಡೆಲಿವರಿ ಆದರೆ ಬಾಯ್ ಬೇಬಿ, ಲೇಟಾಗಿ ಅಂದರೆ ದಿನ ತುಂಬಿ ಹುಟ್ಟಿದರೆ ಗರ್ಲ್ ಬೇಬಿ ಅಂತ ಕರೀತಾರೆ. ಎಷ್ಟು ಅಂದರೆ ಈವನ್ನು ನನಗೆ 3 ಜನ ಅಕ್ಕಂದಿರಿದ್ದಾರೆ, ಅವ್ರ ವಿಷಯದಲ್ಲೂ ಕೂಡ ಪ್ರೂವ್ ಆಗಿದೆ. ಅಂದರೆ ಬಾಯ್ ಬೇಬಿ ಇರೋರಿಗೆ ಬೇಗ ಡೆಲಿವರಿ ಆಗಿದೆ, ಗರ್ಲ್ ಬೇಬಿ ಇರೋರಿಗೆ ಲೇಟಾಗಿ ಡೆಲಿವರಿ ಆಗಿದೆ. ಆ್ಯಂಡ್ ಬನ್ನಿ, ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ತೋರಿಸ್ತೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಬಂದುಬಿಟ್ಟು ನಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ಅಂತ ಹೇಳಿಬಿಟ್ಟು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ ರಿಪೋರ್ಟ್ಸು, ಇದರಲ್ಲಿ ಜಸ್ಟ್ ನಂದು ಬೇಬಿ ಸ್ಟಾರ್ಟಿಂಗ್ ನನಗೆ 4.60 ಸೆಂಟಿಮೀಟರ್ ಲೆಂತ್ ಇದೆ, ಮತ್ತು ಇಂಟರ್ನಲ್ OS ಕ್ಲೋಸ್ಡ್ ಇದೆ, ಮತ್ತು ಫೆಟಲ್ಸು ಆ್ಯಕ್ಟಿವಲ್ಲಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಫೆಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು 148 BPM ಇದೆ. ಕೆಲವೊಬ್ಬರೆಲ್ಲ ಹೇಳ್ತಾರೆ ಫೆಟಲ್ ರೇಟು 140ಗಿಂತ ಕಡಿಮೆ ಇದ್ದರೆ ಬಾಯ್ ಬೇಬಿ, ಆ್ಯಂಡ್ 140ಗಿಂತ ಮೇಲೆ ಇದ್ದರೆ ಗರ್ಲ್ ಬೇಬಿ ಅಂತ ಕರೀತಾರೆ ಅಂತ ಹೇಳಿಬಿಟ್ಟು. ನೋಡಿ, ನಿಮಗೆ ಫೆಟಲ್ ಪೋಲ್ ಸೀನ್ ಇದೆ, ಮತ್ತು ಫೆಟಲ್ ಆಕ್ಟಿವಿಟಿ ಪ್ರೆಸೆಂಟ್ ಇದೆ. ಮತ್ತು ನಾನು ನಿಮ್ಗೆ ನೋಡ್ತಾ ಇರ್ಬೋದು, ಈ ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ 8 ವೀಕ್ಸು 2 ಡೇಸು ಅಂದರೆ 2 months ಮೇಲೆ 2 days ಆಗಿದೆ ನನಗೆ. ಆ ಟೈಮಿಂಗ್ಸಲ್ಲಿ ನಾನು ಸ್ಕ್ಯಾನಿಂಗಿಗೆ ಹೋಗಿದ್ದೆ. ಆ್ಯಂಡ್ ನೋಡಿ ಇಲ್ಲಿ, ಇದು ನನ್ನದು ಫಸ್ಟ್ ಬೇಬಿದು ಸ್ಕ್ಯಾನಿಂಗು ಯಾವ ಥರ ಇದೆ ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗು. ಇದು ಬಂದುಬಿಟ್ಟು ಬ್ಲಡ್ ರಿಪೋರ್ಟ್ಸು. ನೀವು ಪ್ರತಿಯೊಂದು ಕೂಡ ಬ್ಲಡ್ಡೇ ಆಗಿರ್ಬೋದು, ಪ್ಲೇಟ್ಲೆಟ್ಸೇ ಆಗಿರ್ಬೋದು, ಪ್ರತಿಯೊಂದು, ಮತ್ತು ಶುಗರ್ ಲೆವೆಲೇ ಆಗಿರ್ಬೋದು, HIV, HCG ಅದೆಲ್ಲ ನೀವು ಚೆಕ್ ಮಾಡಿಸ್ಲೇಬೇಕಾಗತ್ತೆ. ನಾನು ಇದನ್ನು ವಿಪ್ರೋದಲ್ಲಿ ಮಾಡಿಸಿದ್ದೆ, ಇಲ್ಲೇ ಬ್ಯಾಂಗ್ಳೂರಲ್ಲೇ.
ಎಲ್ಲ ನೆಗೆಟಿವ್ ಇದೆ. ಮತ್ತು ಈವನ್ ಥೈರಾಯ್ಡು ಕೂಡ ಚೆಕ್ ಮಾಡಿಸ್ಬೇಕಾಗುತ್ತೆ. ಥೈರಾಯ್ಡು ಕೂಡ ನನಗೆ ನಾರ್ಮಲ್ ಇದೆ. ಸೊ ಏನು ಇಶ್ಯೂಸ್ ಆಗಲಿಲ್ಲ. ಆ್ಯಂಡ್ ಸೆಕೆಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದುಬಿಟ್ಟು NT ಸ್ಕ್ಯಾನ್ ಅಂತ ಹೇಳಿಬಿಟ್ಟು, ಇದು ಬಂದುಬಿಟ್ಟು ನಾನು 3rd ಡಿಸೆಂಬರ್ 2021 ಮಾಡಿಸಿದ್ದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಆ್ಯಕ್ಚುಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಾನು ಮೇಯ್ನ್ ಥಿಂಗಾಗಿ ತೋರಿಸೋವಂಥದ್ದು ಅಂತ ಅಂದರೆ, ಇದರಲ್ಲೂ ಕೂಡ ಬೇಬಿ ಹೈಟೇ ಆಗಿರ್ಬೋದು ನೋಡಿ, 164 ಸೆಂಟಿಮೀಟರ್ ಅಂತ ಇದೆ. ಬಿಟ್ವೀನ್ 16 to 30 ವೀಕ್ಸಲ್ಲಿ ಮಾಡಿರುವಂಥದ್ದು ಇದು ಆ್ಯಕ್ಚುಲಿ. ಮತ್ತು ನಂದು ವೆಯ್ಟ್ ಬಂದುಬಿಟ್ಟು 65 kgs ಇದ್ದೀನಿ ಆ ಟೈಮಿಂಗ್ಸಲ್ಲಿ. ಇದು ಆ್ಯಕ್ಚುಲಿ ನಾನು 3.5 ಮಂತ್ಸಿಗೆ ಹೋಗಿದ್ದೆ ಅಂತ ಅಂದ್ಕೊಳ್ತೀನಿ. ಆ ಟೈಮಿಂಗ್ಸಲ್ಲಿ ಮಾಡಿರುವಂಥದ್ದು ಇದು. ಮತ್ತು ಹಾರ್ಟ್ ರೇಟ್ ನೋಡಿ, ನಂದು 160 BPM ಇದೆ ಆ್ಯಕ್ಚುಲಿ. ಇನ್ನೂ ಇನ್ಕ್ರೀಸ್ ಆಗಿದೆ ಆ್ಯಕ್ಚುಲಿ ನಂದು ಇದು. ಮತ್ತು ಪ್ಲಾಸೆಂಟಾ ಪೊಸಿಷನ್ ಬಂದುಬಿಟ್ಟು ನಂದು ನೋಡ್ತಾ ಇರ್ಬೋದು ಪೋಸ್ಟೀರಿಯರ್ ಇದೆ. ಕೆಲವೊಬ್ಬರೆಲ್ಲ ಹೇಳ್ತಾರೆ ಪ್ಲಾಸೆಂಟಾ ಪೊಸಿಷನ್ನು ಪೋಸ್ಟೀರಿಯರ್ ಇದ್ದರೆ ಗಂಡು ಮಗು, ಆ್ಯಂಟೀರಿಯರ್ ಇದ್ದರೆ ಹೆಣ್ಮಗು ಅಂತ ಹೇಳಿಬಿಟ್ಟು. ಸೊ ಅದು ನಮ್ಮ ಮೂಢನಂಬಿಕೆ ಅಷ್ಟೇ. ಅಂದರೆ ಕೆಲವೊಬ್ಬರೆಲ್ಲ ಹೇಳ್ತಾರೆ ಯಾವ ಥರ ಅಂದರೆ, ಈ ಪೋಸ್ಟೀರಿಯರ್ ಇದ್ದು ಬೇಬಿ ರೈಟ್ ಸೈಡ್ ಇದ್ದರೆ ಬಾಯ್ ಬೇಬಿ, ಮತ್ತು ಆ್ಯಂಟೀರಿಯರ್ ಇದ್ದು ಬೇಬಿ ಲೆಫ್ಟ್ ಸೈಡ್ ಇದ್ದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಇದು ನಾನು ತೋರಿಸ್ತಾ ಇರುವಂಥದ್ದು ಆ್ಯಕ್ಚುಲಿ ಬಾಯ್ ಬೇಬಿ ರಿಪೋರ್ಟ್ಸು. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಕಾಣಿಸ್ತಾ ಇದೆ ಅಲ್ಲ ಇನ್ಫಾರ್ಮೇಷನ್ನು. GVCO ಹಾಸ್ಪಿಟಲಲ್ಲೇ ಮಾಡಿಸಿರುವಂಥದ್ದು ನಾನು. ಇದು 3.5 ಮಂತ್ಸಲ್ಲಿ ಮಾಡಿಸಿರುವಂಥದ್ದು ನಾನು ಸ್ಕ್ಯಾನಿಂಗು. ನೋಡಿ ನಮ್ಮ ಬೇಬಿ ಯಾವ ಥರ ಗ್ರೋತ್ ಆಗಿದೆ ಅನ್ನೋದಕ್ಕೆ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ 5th ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. ಸ್ಕ್ಯಾನಿಂಗು ನೋಡಿ, 5th ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸಿರೋದು ಬಂದುಬಿಟ್ಟು 28/1/2022 ಮಾಡಿಸಿರುವಂಥ ಸ್ಕ್ಯಾನ್ ಇದು. ಇದರಲ್ಲೂ ಕೂಡ ಪ್ಲಾಸೆಂಟಾ ಪೊಸಿಷನ್ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ. ಮತ್ತು ಹಾರ್ಟ್ ರೇಟು ಇದರಲ್ಲಿ ಕಡಿಮೆ ಇದೆ, ನನಗೆ 139 BPM ಇದೆ. ಆ್ಯಕ್ಚುಲಿ ಏನಂದರೆ, ನಾವು ತುಂಬ ಸ್ಟ್ರೆಸ್ ಫೀಲ್ ಆಗಿದ್ದರೆ, ಬೇಬಿ ಎದ್ದಿದ್ರೆ ಬೇಬಿದು ಫೆಟಲ್ ರೇಟ್ ಜಾಸ್ತಿ ಇರುತ್ತೆ. ಬೇಬಿ ಮೆಳ್ಕೊಂಡಿದೆ ಅಂತ ಅಂದರೆ ಫೆಟಲ್ ರೇಟ್ ಕಡಿಮೆ ಆಗಿರುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ಬರೆಲ್ಲ ಅದೇ ಹೇಳಿಲ್ವಾ ಆವಾಗಲೇ 140 BPMಗಿಂತ ಕಡಿಮೆ ಇದ್ದರೆ ಬಾಯ್ ಬೇಬಿ ಅಂತ. ಬಟ್ ನನಗೆ ಫಸ್ಟು ಸೆಕೆಂಡು ಅಷ್ಟು ಜಾಸ್ತಿನೇ ಇತ್ತು, 3rdಲ್ಲಿ ಕಡಿಮೆ ಆಗಿದೆ. ಆ್ಯಕ್ಚುಲಿ 5th ಮಂತ್ ಸ್ಕ್ಯಾನಿಂಗು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಬೇಬಿಗೆ ಕೈ, ಕಾಲು, ಮೂಗು, ಪ್ರತಿಯೊಂದು ಹಣೆ, ಮತ್ತು ಹಿಂದೆ ಬ್ಯಾಕ್ ಬೋನು, ಸ್ಪೈನಲ್ ಕಾರ್ಡ್ಸು ಪ್ರತಿಯೊಂದು ಕೂಡ ಗ್ರೋತ್ ಆಗಿದೆಯೋ ಅಲ್ವಾ ಅಂತ ನೋಡಬೇಕಾದ್ರೆ ಇದು ಭಾಳ ಇಂಪಾರ್ಟೆಂಟು. 5th ಮಂತ್ ಸ್ಕ್ಯಾನು ಯಾರೂ ಕೂಡ ಸ್ಕಿಪ್ ಮಾಡದೆ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಬೇಬಿ ಈ ಥರ ಇದೆ 5th ಮಂತಲ್ಲಿ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನನಗೆ 5th ಮಂತಲ್ಲಿ ಇಷ್ಟ ಆಗಿದ್ದು ಅಂತ ಅಂದರೆ, ನಾವು ಆ್ಯಕ್ಚುಲಿ 3D ಸ್ಕ್ಯಾನ್ ಮಾಡಿಸಿದ್ದು. ನನ್ನ ಬೇಬಿ ಕಲರ್ ಫೋಟೋ ಇದೆ, ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ನೋಡಿ 5th ಮಂತಲ್ಲಿ ನಮ್ಮ ಬೇಬಿ ಕಲರ್ ಫೋಟೋ ನೋಡಿ. ಆಗಲೇ ನಮ್ಮ ಬೇಬಿಗೆ ಹೇರ್ ಬಂದುಬಿಟ್ಟಿತ್ತು. ನನಗೆ ಲೈವಲ್ಲಿ ನೋಡಿ ನಂಗೆ ಭಾಳ ಖುಷಿಯಾಗಿತ್ತು. ಮತ್ತು ನನಗೆ ಯಾರೇ ಕೇಳಿದ್ರು ಕೂಡ ನಂಗೆ ಆಗೋದೇ ಗಂಡು ಪಾಪು ಅಂತ ಹೇಳಿವೆ. ಯಾಕೆಂದರೆ ನಂಗೊಂದು ಹೋಪು, ಲೈಕ್ ಇದು ಪೋಸ್ಟೀರಿಯರ್ ಪ್ಲಾಸೆಂಟಾ ಇದೆ, ಅದಕ್ಕೆ ಗಂಡು ಮಗು ಆಗುತ್ತೆ ಅಂತ. ಸೊ ನನ್ನ ಹೋಪು ಸುಳ್ಳು ಆಗಲಿಲ್ಲ. ಆ್ಯಂಡ್ ಫೈನಲಿ ಇದು ಆ್ಯಕ್ಚುಲಿ ಗ್ರೋತ್ ಸ್ಕ್ಯಾನ್ ನೀವು ನೋಡ್ತಾ ಇರ್ಬೋದು. ಲಾಸ್ಟ್ ಸ್ಕ್ಯಾನ್ ಇದೇನೆ ಆ್ಯಕ್ಚುಲಿ. ಮತ್ತು ನಾನು ಇದಾದಮೇಲೆ ನಾನು ಎಲ್ಲೂ ಕೂಡ ನಾನು ಸ್ಕ್ಯಾನ್ ಮಾಡಿಸ್ಲಿಲ್ಲ. ಪ್ರತಿಯೊಂದು ಕೂಡ ನಾನು ಬ್ಯಾಂಗ್ಳೂರಲ್ಲೇ ಮಾಡಿಸ್ಕೊಂಡು ಹೋದೆ. ಡೆಲಿವರಿಗೆ ಅಂತ ನನ್ನ ನೇಟಿವಿಗೆ ಹೋಗ್ಬಿಟ್ಟೆ. ಇದರಲ್ಲೂ ಕೂಡ ನಂದು ಪ್ಲಾಸೆಂಟಾ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ, ಲಿಕ್ವೈರ್ ಬಂದುಬಿಟ್ಟು ನಾರ್ಮಲ್ಲೇ ಇದೆ. ಆ್ಯಂಡ್ ಇದರಲ್ಲಿ ಫೆಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು 141 BPM ಇದೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಬ್ಲಡ್ ಟೆಸ್ಟ್ ಎಲ್ಲ 2 ಟೈಮ್ಸ್ ಮಾಡಬೇಕಾಗತ್ತೆ. ಫಸ್ಟ್ ಬಂದುಬಿಟ್ಟು 2 ಮಂತ್ಸಲ್ಲಿ ಒಂದು ಸಲ ಹೇಳ್ತಾರೆ, ಅಗೈನ್ 7 ಮಂತ್ಸಲ್ಲಿ ಒಂದು ಸಲ ಹೇಳ್ತಾರೆ. ದಯವಿಟ್ಟು ಇದೆಲ್ಲ ಸ್ಕಿಪ್ ಮಾಡಬೇಡಿ. ಥೈರಾಯ್ಡೇ ಆಗಿರ್ಬೋದು, ಶುಗರೇ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ಮಾಡಿಸ್ಲೇಬೇಕು. ಯಾಕೆಂದರೆ ನಮ್ಮ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗಬೇಕಲ್ವ. ಮತ್ತು ಇದು ಫೈನಲಲ್ಲಿ ಗ್ರೋತ್ ಸ್ಕ್ಯಾನಲ್ಲಿ ಬೇಬಿ ಯಾವ ಥರ ಇದೆ ಅನ್ನೋದನ್ನು ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ನನಗೆ ಆ್ಯಕ್ಚುಲಿ ಡೆಲಿವರಿ ಹೋಗೋಕ್ಕೂ ಮುಂಚೆ ನನಗೆ ಭಯ ಆಗಿಬಿಟ್ಟಿತ್ತು. ಇಲ್ಲಿ ಎರಡು ಪಾಪು ಥರ ಕಾಣಿಸ್ತಾ ಇದೆ. ನಮ್ಮ ಪಾಪು ಮೂತಿನ ಚೂವ್ ಮಾಡ್ಕೊಂಡಿದ್ದಾನೆ. ನನಗೆ ಭಯ ಆಗಿಬಿಟ್ಟಿತ್ತು, ಏನಪ್ಪ ಹಿಂಗಿದೆ ಪಾಪು, ಒಳ್ಳೆ ಮೂತಿ ಹಿಂಗೆ ಮಾಡ್ಕೊಂಡ್ಬಿಟ್ಟಿದೆಯಲ್ಲ, ಯಾವ ಥರ ಪಾಪು ಹುಟ್ಟುತ್ತಪ್ಪ ಅಂತ.
ಬಟ್ ಚೆನ್ನಾಗಿ ಹುಟ್ಟಿದ್ದಾನೆ. ಯಾವುದಾದ್ರೂ ನೀವು ನನ್ನ ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ನಮ್ಮ ಬೇಬಿ ಯಾವ ಥರ ಇದ್ದಾನೆ ಅಂತ ಗೊತ್ತಾಗುತ್ತೆ. ನಾನು ಅಲ್ಲಲ್ಲಿ ಹಾಕಿರ್ತೀನಿ ವಿಡಿಯೋನ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ. ಆ್ಯಂಡ್ ಬಾಯ್ ಬೇಬಿದು ರಿಪೋರ್ಟ್ಸ್ ಎಲ್ಲ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಂದೆ ಕಣ್ಣು ಮುಂದೆ ಲೈವ್ ಆಗಿ ತೋರಿಸಿದ್ದೀನಿ ನನ್ನ ರಿಪೋರ್ಟ್ಸು. ಆ್ಯಂಡ್ ಇನ್ನೊಂದು ಬೇಬಿದು ನನ್ನ ಹತ್ರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದೆ, ನಾನು ತೋರಿಸ್ತೀನಿ. ಬಟ್ ಫಸ್ಟು ಬಾಯ್ ಬೇಬಿದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಆ್ಯಂಡ್ ಆಮೇಲೆ ಎರಡನ್ನೂ ಟ್ಯಾಲಿ ಮಾಡಿ ತೋರಿಸ್ತೀನಿ. ದಯವಿಟ್ಟು ನನ್ನ ವೀಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್.